ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿ ವಿ ವಿಕ್ರಮ. ನಾನು ಶಶಾಂಕ ಹಿಂದೂ. ವಾಣೀಂ ವಂದೇ ವಿಭೂತಯೇ. ನಾವೀಗ ರಾಮಾಯಣದ ಪಾತ್ರ ಪರಿಚಯದ ಸರಣಿಕೆಯಲ್ಲಿದ್ದೀವಿ. ಹಿಂದಿನ ವಿಡಿಯೋದಲ್ಲಿ ದಶರಥನ ಮೊದಲನೇ ಹೆಂಡತಿಯಾದಂತಹ ಕೌಸಲ್ಯಾದೇವಿಯ ಬಗ್ಗೆ ತಿಳ್ಕೊಂಡಿದ್ದೀವಿ. ಈ ವಿಡಿಯೋದಲ್ಲಿ ದಶರಥ ಮಹಾರಾಜನ ಎರಡನೇ ಹೆಂಡತಿಯಾದಂತಹ ಸುಮಿತ್ರೆಯ ಬಗ್ಗೆ ತಿಳಿಸ್ತಾ ಹೋಗ್ತೀನಿ. ನಮಗೆ ವಾಲ್ಮೀಕಿ ರಾಮಾಯಣದಲ್ಲಾಗಲಿ ಅಥವಾ ಬೇರಿನ್ಯಾವುದೇ ರಾಮಾಯಣಗಳಲ್ಲಾಗಲಿ ಸುಮಿತ್ರೆಯ ಉಲ್ಲೇಖ ಹೆಚ್ಚಾಗಿ ಕಾಣೋದೇ ಇಲ್ಲ. ಸುಮಿತ್ರೆ ಇವಳು ಮಗಧ ಸಾಮ್ರಾಜ್ಯದ ಶೂನರಾಜನ ಮಗಳು. ಇವಳು ಕೂಡ ಬಾಲ್ಯದಲ್ಲಿಯೇ ಎಲ್ಲ ರೀತಿಯಾದಂತಹ ಶಾಸ್ತ್ರಗಳ ಅಧ್ಯಯನವನ್ನು ಕೂಡ ಮಾಡಿರ್ತಾಳೆ. ಇವಳು ಭ್ರಾತೃಪ್ರೇಮಕ್ಕೆ ಮತ್ತು ಅತಿಥಿ ಸತ್ಕಾರಕ್ಕೆ ಹೆಸರುವಾಸಿಯಾಗಿರ್ತಾಳೆ. ಆ ಸಾಮ್ರಾಜ್ಯಕ್ಕೆ ಯಾರೇ ಋಷಿಮುನಿಗಳು ಬಂದರೂ ಕೂಡ, ಯಾರೇ ಹಿರಿಯರು ಬಂದರೂ ಕೂಡ ಇವಳೇ ಮುಂದೆ ನಿಂತು ಅವರ ಸತ್ಕಾರವನ್ನು ಮಾಡ್ತಾ ಇರ್ತಾಳೆ. ಇದು ಸುಮಿತ್ರೆಯ ಲಕ್ಷಣ. ಹೆಸರಲ್ಲೇ ಇದೆ ಅಲ್ವಾ, ಸು ಅಂತ ಹೇಳಿದ್ರೆ ಸುಷ್ಟು ಅಂದರೆ ಒಳ್ಳೆಯ ಅನ್ನುವಂಥ ಅರ್ಥವನ್ನು, ಮತ್ತು ಮಿತ್ರೆ ಅಂತ ಹೇಳಿದ್ರೆ ಎಲ್ಲರ ಬಳಿಯೂ ಕೂಡ ಸಹಜವಾಗಿಯೇ ಆತ್ಮೀಯತೆಯನ್ನು ಕಾಪಾಡಿಕೊಳ್ಳುವಂಥವಳು, ಒಳ್ಳೆಯ ರೀತಿಯ ಆತ್ಮೀಯತೆಯನ್ನು ಕಾಪಾಡಿಕೊಳ್ಳುವಂಥವಳು ಅಂಥೇಳಿ ಹೆಸರೇ ನಮಗೆ ತಿಳಿಸುತ್ತೆ. ಇದೇ ರೀತಿಯಾದಂಥ ಲಕ್ಷಣವನ್ನು ಕೂಡ ಇವಳು ಹೊಂದಿರ್ತಾಳೆ. ಇವಳು ಮುಂದೆ ದಶರಥ ಮಹಾರಾಜನೊಂದಿಗೆ ಮದುವೆ ಆಗ್ತಾಳೆ. ಆದರೆ ಮದುವೆಯಾಗಿ ಎಷ್ಟು ವರ್ಷಗಳು ಕಳೆದರೂ ಕೂಡ ದಶರಥ ಮಹಾರಾಜನಿಗೆ ಪುತ್ರ ಸಂತಾನವೇ ಇರೋದಿಲ್ಲ. ಮುಂದೆ ವಿಶ್ವಾಮಿತ್ರರ ಸಲಹೆಯಂತೆ ಋಷ್ಯಶೃಂಗ ಮಹಾಮುನಿಗಳನ್ನು ಕರೆಸಿ ಇವರು ಪುತ್ರಕಾಮೇಷ್ಟಿ ಯಾಗವನ್ನು ಮಾಡಿಸಿದಂತಹ ಸಂದರ್ಭದಲ್ಲಿ, ಪೂರ್ಣಾಹುತಿಯ ಸಂದರ್ಭದಲ್ಲಿ ಯಜ್ಞಪುರುಷನೊಬ್ಬ ಹೊರಗೆ ಬಂದು ಕೈಯಲ್ಲಿ ಪಾಯಸ ತುಂಬಿದ ಬಟ್ಟಲೊಂದನ್ನು ತಂದು ಅದನ್ನು ದಶರಥ ಮಹಾರಾಜನ ಕೈಗಿಟ್ಟು ಹೊರಟು ಬಿಟ್ಟಿರ್ತಾನೆ. ದಶರಥ ಮಹಾರಾಜನು ಕೂಡ ಅದರಲ್ಲಿರುವಂತಹ ಪಾಯಸವನ್ನು ಮೂರೂ ಜನರಿಗೂ ಕೂಡ ಸಮಾನವಾಗಿ ಹಂಚಿ ತದನಂತರ ಅದರಲ್ಲಿ ಉಳಿದದ್ದನ್ನು ಮತ್ತೆ ಸುಮಿತ್ರೆಗೆ ಕೊಟ್ಟಿರ್ತಾನೆ. ಅದೇ ಕಾರಣಕ್ಕೆ ಕೌಸಲ್ಯಗೆ ಮತ್ತು ಕೈಕೈಗೆ ಒಂದೊಂದು ಗಂಡು ಮಕ್ಕಳಾದರೆ ಸುಮಿತ್ರೆಗೆ ಮಾತ್ರ ಇಬ್ಬರು ಗಂಡು ಮಕ್ಕಳಾಗಿರ್ತಾರೆ. ಅವರ ಹೆಸರೇ ಲಕ್ಷ್ಮಣ ಮತ್ತು ಶತ್ರುಘ್ನ. ಇವರಿಬ್ಬರಿಗೆ ಸುಮಿತ್ರೆ ಯಾವ ರೀತಿಯಾದಂತಹ ಸಂಸ್ಕಾರವನ್ನು ಕೊಟ್ಟಿದ್ಲು ಅಂತ ಹೇಳಿದ್ರೆ, ನಮಗೆ ಮುಂದೆ ರಾಮಾಯಣದ ಕಥೆಯನ್ನು ಕೇಳ್ತಾ ಇರ್ತಕ್ಕಂತಹ ಸಂದರ್ಭದಲ್ಲಿ ಇವರಿಬ್ಬರಿಗೆ ತಾಯಿ ಸುಮಿತ್ರೆ ಕೊಟ್ಟಂತಹ ಸಂಸ್ಕಾರ ಎಂಥದ್ದು ಅಂಥೇಳಿ ತಿಳಿತಾ ಹೋಗುತ್ತೆ. ಅಷ್ಟೇ ಅಲ್ಲದೆ ಇವಳಿಗೆ ಎಂತಹ ತಾಯ್ತನ ಇತ್ತು ಮತ್ತು ಇವಳೆಂತಹ ಕರುಣಾಮಯಿ ಅಂತ ಹೇಳಿದ್ರೆ, ಇಬ್ಬರು ಮಕ್ಕಳಿದ್ದರೂ ಕೂಡ ಇವಳು ಇಬ್ಬರೂ ಮಕ್ಕಳೊಂದಿಗೆ ಯಾವತ್ತೂ ಕೂಡ ಕಾಲ ಕಳೀಲಿಕ್ಕೆ ಆಗಲೇ ಇಲ್ಲ. ಯಾಕೆ ಅಂತ ಹೇಳಿದ್ರೆ, ಸ್ವಲ್ಪ ದಿನಗಳಲ್ಲಿಯೇ ರಾಮನಿಗೆ ಪಟ್ಟಾಭಿಷೇಕವನ್ನು ನಿರ್ಣಯ ಮಾಡಿದಂತಹ ಸಂದರ್ಭದಲ್ಲಿ ಕೈಕೇಯಿ ತನಗಿದ್ದಂತಹ 2 ವರವನ್ನು ಆ ಸಮಯದಲ್ಲಿ ಬಳಸಿಕೊಂಡು ರಾಮನನ್ನು ವನವಾಸಕ್ಕೆ ಅಟ್ಟಬೇಕು ಅಂತ ತೀರ್ಮಾನ ಮಾಡಿದಂತಹ ಸಂದರ್ಭದಲ್ಲಿ ಸುಮಿತ್ರೆಯ ಮಗನಾದಂತಹ ಲಕ್ಷ್ಮಣನಿಗೆ ಯಾವುದೇ ರೀತಿಯಾದಂತಹ ವನವಾಸಕ್ಕೆ ಹೋಗುವ ಅವಶ್ಯಕತೆ ಇರಲೇ ಇಲ್ಲ. ಆದರೂ ಕೂಡ ರಾಮನ ನೆರಳಂತೆ ಇದ್ದಂತಹ ಲಕ್ಷ್ಮಣ ಅವನು ವನವಾಸಕ್ಕೆ ಹೊರಟು ನಿಂತಾನೆ. ಆ ಸಮಯದಲ್ಲಿ ತಾಯಿಯ ಅನುಮತಿಯನ್ನು ಪಡಿಬೇಕು ಅಂಥೇಳಿ ಲಕ್ಷ್ಮಣ ಬಂದಂತಹ ಸಂದರ್ಭದಲ್ಲಿ ಅವಳು ಹೇಳ್ತಾಳೆ, ಯಾವುದೇ ಕಾರಣಕ್ಕೂ ಕೂಡ ನಿನ್ನ ನಿರ್ಧಾರದಿಂದ ಹೊರಗೆ ಬರಬೇಡ. ನೀನು ಹೋಗ್ತಾ ಇರುವಂತಹ ಕಾಡನ್ನೇ ಅಯೋಧ್ಯೆ ಅಂತ ಅನ್ಕೋ. ಅಷ್ಟೇ ಅಲ್ಲದೆ ತಂದೆಯನ್ನು ಬಿಟ್ಟೋಗ್ತಾ ಇದೆಯಾ ಅನ್ನುವಂತಹ ಕೊರಗು ನಿನ್ನಲ್ಲಿದ್ದರೆ ರಾಮನನ್ನೇ ನಿನ್ನ ತಂದೆ ಅಂತ ಅನ್ಕೋ. ಮತ್ತು ನನ್ನನ್ನು ಅಂದರೆ ತಾಯಿಯನ್ನು ಬಿಟ್ಟೋಗ್ತಿದ್ದೀನಿ ಅನ್ನುವಂಥ ಕೊರಗು ನಿನ್ನಲ್ಲಿದ್ದರೆ ಸೀತಾದೇವಿಯನ್ನೇ ನಿನ್ನ ತಾಯಿ ಅಂತ ಅನ್ಕೋ ಅಂಥೇಳಿ ಸುಮಿತ್ರೆ ಲಕ್ಷ್ಮಣನನ್ನು ಬೀಳ್ಕೊಟ್ಟಿರ್ತಾಳೆ. ಅಂದರೆ ಇದರಿಂದ ಸುಮಿತ್ರೆಯ ಹೆಂಗರುಳು ಎಂತಹದ್ದು ಅಂಥೇಳಿ ನಾವು ಅರ್ಥ ಮಾಡ್ಕೊಬಹುದು. ಅಷ್ಟೇ ಅಲ್ಲದೆ ಇನ್ನೊಬ್ಬ ಮಗ ಶತ್ರುಘ್ನ, ಅವನು ಕೂಡ ಸದಾಕಾಲ ಭರತನೊಂದಿಗೆ ಕೈಕೇಯ ಸಾಮ್ರಾಜ್ಯದಲ್ಲೇ ಇರ್ತಾನೆ. ಅಂದರೆ ಇವಳು ಇಬ್ಬರು ಮಕ್ಕಳಿದ್ರೂ ಕೂಡ ಇಬ್ಬರೂ ಮಕ್ಕಳನ್ನು ತನ್ನ ಜೊತೆ ಇಟ್ಟುಕೊಂಡು ನೋಡಿಕೊಳ್ಳದೇ ಇರುವಂತಹ ಪರಿಸ್ಥಿತಿಗೆ ಬಂದಿರ್ತಾಳೆ. ಇದೇ ಕಾರಣಕ್ಕಿರಬಹುದೇನೋ ಅನೇಕ ಗ್ರಂಥಗಳಲ್ಲಿ ಅಂತ ಹೇಳಿದ್ರೆ ಬೇರೆ ಬೇರೆಯವರು ಬರೆದಿರುವಂತಹ ರಾಮಾಯಣದಲ್ಲೂ ಕೂಡ ಸುಮಿತ್ರೆಯ ಉಲ್ಲೇಖ ಕಡಿಮೆ ಇದೆ. ಆದರೆ ರಾಮ ಅತಿ ಶ್ರೇಷ್ಠ ಪುರುಷರಾಗೋದಕ್ಕೆ ಈ ಸುಮಿತ್ರೆಯ ಪಾತ್ರವೂ ಕೂಡ ಬಹಳಷ್ಟಿದೆ. ಈ ರೀತಿಯಾದಂತಹ ಪಾತ್ರವನ್ನು ನಾವು ಸದಾ ಸ್ಮರಿಸಬೇಕು. ಇದೇ ಕಾರಣಕ್ಕೋಸ್ಕರ ಈ ರೀತಿಯಾದಂತಹ ಪಾತ್ರ ಪರಿಚಯದ ಸರಣಿಕೆಯನ್ನು ನಾವು ಮಾಡ್ತಾ ಬರ್ತಿದ್ದೀವಿ. ನಿಮಗೇನನ್ನಿಸ್ತು ಕಮೆಂಟ್ ಮಾಡಿ, ಮತ್ತು ನೀವಿನ್ನೂ ಕೂಡ ಟಿ ವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮೆಲ್ಲ ವೀಡಿಯೋಸ್ಗಳನ್ನು ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ಓಂ ತತ್ಸತ್. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ
ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.